ಅಣ್ಣ, ನನ್ನ ಹೆಂಡ್ತಿಗೆ ಹೋಗ್ಬಿಟ್ಟು ನೇತ್ರಂಗೆ ಹೇಳ್ದ ಹಿಂಗೆ ಕೂಲಿ ಕೆಲ್ಸಕ್ಕೆ ಹೋಯ್ತಾವನೆ ಅಂತ ಹೇಳ್ಬಿಟ್ಟು. ಹ್ಞೂ, ನೀನು ಹೇಳ್ದಂಗೆ ಏನೇ ಹೋಗಿ ಹೇಳ್ದೆ. ಅಯ್ಯೋ ಭಾಳ ಖುಷಿ ಪಡ್ತಾವಳೆ. ಅಯ್ಯೋ ಬಿಡು ಅಂತ ಹೇಳ್ಬಿಟ್ಟು ಭಾಳ ಖುಷಿ ಪಡ್ತಾ ಇದ್ಲು. ಏನೇನೋ ಮನ್ಸಾಗ ಒಣಕತ್ತಾ ಇದ್ಲು. ಹೌದಾ, ಪಿರುತಿಯಿಂದ ಬಂದ್ಬಿಟ್ಟು ನಾನು ಕರ್ಕೊಂಡು ಹೋಯ್ತಾಳೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ನೀವು ಹೇಳ್ದಷ್ಟು ಕರೆಕ್ಟಾಗಿ ಹೇಳ್ದೆ. ಹಿಂಗೆ ಕೂಲಿ ಮಾಡ್ತಾವನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ದೆ. ನಿಮ್ಮ ಹೆಂಡ್ತಿ ಬರೋದಾಗಿದ್ರೆ ಇಷ್ಟೊತ್ತಿಗೆ ಬಂದ್ಬಿಟ್ಟಿರೋಳು ಅಂತ ಅನ್ನಿಸ್ತದೆ. ಪಾಪ ನಿಮ್ಮ ಬಾಧೆ ಏನು ಓಡಕ್ಕಾಯ್ತಿಲ್ಲ. ಎಂದು ಕೆಲಸ ಮಾಡ್ತಾರಲ್ವ ನೀವು, ಪಾಪ ಮೊಯ್ ಬಾಕ್ಸ್ ಕೆಲಸ ಮಾಡ್ಬೇಕಾ? ಹಾವಯ್ಯ ಬಿಡಕ್ಕಿಲ್ಲ. ಇನ್ನೂ ಎಷ್ಟು ಕೆಲಸ ಮಾಡಿಸ್ತಾನೆ ಗೊತ್ತಾ? ಇನ್ನೂ ಬೆಳೆ ಟೈಮ್ ಬರಲಿ, ಬೆಳೆ ಟೈಮು. ಹಬ್ಬ ಹಗಲು ರಾತ್ರಿ ದುಡಿತಾನೆ ಇರ್ಬೇಕಿಲ್ಲಿ. ನನ್ನ ಪ್ರಕಾರ ನೀವು ಹೋಗ್ಬಿಟ್ಟು ಹೆಂಗನ ಮಾಡಿ 1,00,000 ಅಡ್ಜಸ್ಟ್ ಮಾಡ್ಕೊಡೋದೇ ಏನಿಯ ವಾಸಿ ಅಂತ ಅನ್ನಿಸ್ತದೆ. ಯಾಕಂದರೆ ಗೊತ್ತಲ್ಲ ಸುಮ್ಕೇನಿಯ ನಿಮ್ಮ ಕೈಲಿ ಆಗಕ್ಕಿಲ್ಲ ಮಾಡೋಕ್ಕೆ. ಜ್ವರ ಬಂದು ಮನೆ ಕತ್ತೀರ ಅಷ್ಟೇನೇನಿಯ. ನೋಡಿ ಯಾರ ತಗೊಂಡು ಅಡ್ಜಸ್ಟ್ ಮಾಡ್ಬಿಟ್ಟು ಈಸ್ಕೊಟ್ಬಿಡಿ. ಹ್ಞೂನಣ್ಣ, ನನಗೂ ಅದೇ. ನಾನು ಹೆಂಡ್ತಿ ಬುಡಿಸ್ಕೊಂಡು ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಬುಡಿಸ್ಕೊಂಡು ಹೋಯ್ತಾ ಇಲ್ಲ, ಏನೂ ಇಲ್ಲ. ಬುಡಿಸ್ಕೊಂಡೋದ್ರೆ ಏನಾಯ್ತದೆ, ಬುಡಿಸ್ಕೊಂಡು ಹೋಗೋದೂ ಇಲ್ಲ ನೋಡು. ಸುಮ್ಕೆ ಏನೇ ಐತಾಳೆ. ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ. ಹೀಗೆ ಹೋಗಿ ನಾನೇನಿಯ ಕೇಳ್ಬಿಡ್ಲಾ ಅಂತ ಅನ್ನಿಸ್ತೈತೆ. ಮಾನ ಮರ್ಯಾದೆ 3 ಬಿಟ್ಬಿಟ್ಟು ನಮ್ಮ ಅಣ್ಣ ಏನು ಮಂತಕ್ಕೆ ಹೋಗಿದ್ದೆ. ನಮ್ಮ ಅಣ್ಣಯ್ಯರು ಭಾಳ ಕಷ್ಟದವ್ರಿ. ಅವರು 10 ಪೈಸಾ ಕೊಡೋ ಪರಿಸ್ಥಿತಿನಾಗಿಲ್ಲ. ನಮ್ಮ ಹೊತ್ತಿಗೆ ಬೇರೆ ಇತ್ತು. ಥೂ, ನೋಡು ಸುಮ್ಕೇನಿಯ ಇವು ಇಂತಾಗ ಆಗಕ್ಕಿಲ್ಲ. ಮಾತಾಡ್ರಲ್ಲೇ, ಮಾತಾಡ್ರಿ ಚೆನ್ನಾಗಿ ಮಾತಾಡ್ಕೊಂಡು ಹಿಂಗೆ ಏನಿಯ ಚೆನ್ನಾಗಿ ನಿಂತ್ಕೊಳ್ಳಿ. ಮಾತಾಡ್ಕೊಂಡು 10 ಪೈಸದ ಕೆಲಸ ಮಾಡಬೇಡಿ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ಇವತ್ತಿನ ಸಂಬಳ ಏನಿಯ ಕಟ್ ಮಾಡಾಕ್ಬಿಡ್ತೀನಿ. ಇಲ್ಲ ಅಣ್ಣ, ಏನೋ ಕೆಲಸ ಅಂತ ಹೇಳ್ತಾ ಇದ್ದೆ ಅಷ್ಟೇ ನೀನಿಯ. ಹೇಳ್ತಾನೆ ಇರು. ನನ್ನ ಮಗ ಕೇಳಿಸ್ಕೊತಾನೆ ಇರ್ತಾನೆ. ನಾಲಾಯಕ್ ನನ್ನ ಮಗ. ಇವತ್ತು ರಾತ್ರಿ ಎಲ್ಲ ಕೆಲಸ ಮಾಡಿಸ್ತೀನಿ ಇರು. ಒಂದು 50 ಕರಾಗ್ತದೆ. ರಾತ್ರಿ ಎಲ್ಲ ಎದ್ಬಿಟ್ಟು ಕರಾಕ ಗಂಟನೂ ಎದ್ದಿದ್ದು ಬಿದ್ದಿರು. ನಿಮಗೆ ದೌಲಶ್ಯಾನೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಬರೀ ಇದೇ ಆಯ್ತು ನಿಮ್ದಂತೂ. ರಾತ್ರಿ ಎಲ್ಲ ಎದ್ದಿರ್ಬೇಕು. ಇಲ್ಲ ಅಂದ್ರೆ ಒಂದಿನ ಸಂಬಳ ಕಟ್ ಅಷ್ಟೇ ಏನಿಯ. ಮಾತಾಡ್ಕೊಂಡು ನಿಂತ್ಕೊತಾನೆ 10 ಪೈಸದ್ದು ಕೆಲಸನೇ ಇವಾಗ ಮಾಡಕ್ಕಿಲ್ಲ. ಹಿಂಗೆ ಓದನ್ ಅತ್ತೆ ಹೋಯ್ತಾನೆ, ಈ ಕಡೆಗೆ ಓದನ್ ಈ ಕಡೆಗೆ ಹೋಯ್ತಾನೆ. ಆ ದನಗಳು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ, ಏನಿಲ್ಲ. ಮಾತಾಡ್ಕೊಂಡು ನಿಂತ್ಕೊಳ್ರಿ. ಐತೆ ರಾತ್ರಿ ಎಲ್ಲ ಎದ್ದಿರ್ಬೇಕಲ್ಲ. ಇಬ್ರು ಎದ್ದಿರ್ರಿ. ರಾತ್ರಿ ಎಲ್ಲ ಗೊತ್ತಾಯ್ತದೆ ನಿಮಗೆ. ನಾನು ಹೇಳಿಲ್ವಾ ಈ ಅಪ್ಪಂತಾಗ ಭಾಳ ಕಷ್ಟ ಅಂತ ಹೇಳ್ಬಿಟ್ಟು. ಈ ಅಪ್ಪಂತಾಗ ಬಲು ಕಷ್ಟ ಬಿಡು. ತುಂಬ ಅಂದರೆ ತುಂಬ ಕಷ್ಟ ಈ ಅಪ್ಪಂತಾಗೆ. ನೋಡಿ, ನೀವೇ ಹೋಗ್ಬಿಟ್ಟು ಯಾವ್ದನ್ನ ದುಡ್ಡು ಅರೇಂಜ್ ಮಾಡ್ಕೊಂಬಿಟ್ಟು ಬಾ ಹೋಗಿ. ಇಲ್ಲೆಲ್ಲ ಆಗಕ್ಕಿಲ್ಲ. ರಾತ್ರಿ ಎಲ್ಲ ಕಷ್ಟಪಡ್ಬೇಕಾಯ್ತದೆ. ದೇವ್ರನೇ 10 ತಿಂಗಳು ನೀವು ಹೆಂಗೆ ಕಷ್ಟಪಟ್ಟಿದೆ. 10 ತಿಂಗಳಾದ್ರೆ ಯಪ್ಪ ಬಡ್ಡಿ ದುಡ್ಡು ಸೇರಿ ಕೂಲಿ ಮಾಡುವಂಥ ವರ್ಷ ಎಲ್ಲ ಇಕ್ಕತ್ತಾನೆ. ಅಣ್ಣ ಹೋಯ್ತೀನಿ ಅಣ್ಣ. ಹೋಗ್ಬಿಟ್ಟು ಮೊದಲು ಹೋಗ್ಬಿಟ್ಟು ನನ್ನ ಹೆಂಡತಿ ತಗೆ ನೀನು ಕೈಯ ಕಾಲ ಹಿಡ್ಕೊಂಡು ಇಸ್ಕೊಬಿಟ್ಟು ಬಂದು ಕೊಟ್ಬಿಡ್ತೀನಿ. ಇನ್ನೊಂದು ಇಂಥ ಕೆಲಸ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇರೋಣ. ಹೋಯ್ತೀನಿ. ಒಂದು ಅರ್ಧ ಗಂಟೆ ನೀನೇ ನೋಡ್ಕೊತೀರಣ್ಣ. ಹೋಗ್ಬಿಟ್ಟು ಬರ್ತೀನಿ. ಹೋಗು. ನೇತ್ರ ಯಪ್ಪ, ಒಸಿಯಣ್ಣ ಮಾನ ಮರುವದಿದ್ರೆ ದೇವ್ರೊಣೆ ನೀನಂತೂ ಇಲ್ಲಿಗೆ ಗೊತ್ತಿರಲಿಲ್ಲ. ನಿಂಗೆ ಒಸಿನುವೆ ಮಾನ ಮರುವದು ಏನೂ ಇಲ್ಲ ಅಂತ ಅನ್ನಿಸ್ತದೆ. ಒಸಿನುವೆ ಅದಕ್ಕೆ ನೀವು ಬಂದು ನಿಂತ್ಕೊಂಡ್ರದ್ ನೋಡು. ನಿಂಗೇನು ಅನ್ಸಕ್ಕಿಲ್ವಾ ಅಂತ ಹೇಳ್ಬಿಟ್ಟು. ಲೇ ಪ್ರಿಯಾ, ನಾನು ನಿನ್ ಕರೀಲಿಲ್ಲ. ನಾನು ಕರೆದಿದ್ದು ನಾನು ಎಂಡ್ರನ. ನೀನ್ ಯಾಕೆ ಬಂದೆ? ಯಾವನೋ ತಿರ್ಪೆ ಬಂದವನೇ ಮನೆಗೆ ಇದ್ರೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ನನ್ನೇ ತಿರ್ಪೆ ಅಂತ ಅಂತೀಯ? ನಾನ್ ತಿರ್ಪೆ ಅನ್ಲಿಲ್ಲ. ನೀನ್ ಕೂಗಿದ್ ನೋಡಿ ತಿರ್ಪೆ ತರ ಕೂಗ್ತಾವ್ರಲ್ಲ ಅಂತ ಬಂದೆ. ನಾನು ಯಾಕೆ ಬಂದೆ ಅಂತ ಕೇಳ್ತೀಯ ಮತ್ತೆ? ಲೇ, ನೀನೇಕೆ ಬಂದು ನನ್ನ ಗಂಡನ ಹತ್ರ ಜಗಳ ಮಾಡ್ಕೊತಾ ಇದೀಯಾ? ನನಗೆ ಅದೇ ತಿಕ್ಲಲ್ಲ. ನಿನ್ನ ಗಂಡನ ಜೊತೆ ಜಗಳ ಮಾಡ್ಕೊಳ್ಳೋದೇ ಏನಿಯ ಒಂದು ತಿಕ್ಲು. ಅದಕ್ಕೆ ಏನಿಯ ಬಂದು ಜಗಳ ಮಾಡ್ತಾ ಇದೀನಿ. ಯಾರೋ ಕೂಗ್ದಂಗಾಯ್ತು, ಅದಕ್ಕೆ ಈಚೆ ಕಡೆಗೆ ಬಂದೆ. ನಿಮ್ಮ ಜಗಳನ ನೀವೇ ಕಂಟಿನ್ಯೂ ಮಾಡ್ಕೊಳ್ಳಿ. ನನಗೇನು ನನ್ನ ಗಂಡನ ಜೊತೆ ಜಗಳಾಡಿದ್ರೆ ಏನೇ ಸಾಕಾಗೋಗಿರ್ತದೆ. ನಿನ್ನ ಗಂಡನ ಜೊತೆ ಎಲ್ಲಿಂದ ಬಂದು ಜಗಳ ಮಾಡ್ಕೊಳ್ಳಿ. ಯಾಕ್ರಿ ಇಲ್ಲಿಗೆ ಬಂದಿದ್ದು? ಏನಿತ್ತು ಕೆಲಸ ನಿಮ್ಗೆ ಇಲ್ಲಿಗೆ ಬರೋದು? ನಾನು ಮನೆ ಹತ್ರ ಬಂದಿದ್ರೆ ನನ್ನೇನೇನಿಯ ಬೈದ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರಿ. ಇವಾಗ ಬರೋ ಅವಶ್ಯಕತೆ ಏನಿತ್ತು ನಿಮಗೆ? ಯಾಕ್ರಿ ಬಂದ್ರಿ ಇವಾಗ? ಚಿನ್ನ, ನೀನು ಬಿಟ್ಬಿಟ್ಟು ಇರೋಕ್ಕಾಯ್ತದ ನನಗೆ ಹೇಳು? ನೀನು ಬಿಟ್ಟು ನನ್ನ ಕೈಲಿ ಒಂದಿನೂ ಇರೋಕ್ಕಾಗಕ್ಕಿಲ್ಲ ನನಗಂತೂ. ಏನೋ 1.5 ಎಕರೆ ಜಮೀನು ಹೆಂಗೋ ಮಾಡಿ ಸಲೀಸಾಗಿ ಕಿತ್ಕೊಂಡ್ಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು ಹೋದೆ. ಆಗಲಿಲ್ಲ ಅಷ್ಟೇನಿಯ. ನಿನ್ನ ಮೇಲಿರೋ ಪಿರುತಿ ಅವಳ ಮೇಲೆ ಇರ್ತದೆ ಹೇಳು. ನನಗೆ ನಿನ್ನ ಮೇಲೆ ಏನಿಯ ಪಿರುತಿ ಶಾನೆ. ಅವಳ ಮೇಲೆ 10 ಪೈಸದ್ದೂ ಇಲ್ಲ. ಅದಕ್ಕೇನೆ ನಾನು ಆಡ್ತಿದ್ದಿದ್ದೆಲ್ಲ ನಾಟಕ ಅಂತ ನಿಂಗೆ ಹೇಳೋಣ ಅಂತ ಬಂದೆ ಅಷ್ಟೇ. ನಿನಿಯ ಏನು ನಾಟಕನಾ? ಚಿನ್ನ, ನೀನು ಅದನ್ನೇ ನಿಜ ಅಂತ ಅನ್ಕೊಬಿಟ್ಟ ನೀನು. ನಾನು ಹೆಂಗನ ಮಾಡ್ಬಿಟ್ಟು ಹೋಗ್ಬಿಟ್ಟು ನನ್ನ ಹೆಂಡತಿಗೆ 1.5 ಎಕರೆ ಜಮೀನ ಕಿತ್ಕೊಂಡ್ಬಿಟ್ಟು ಬಂದ್ಬಿಡನಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಆದರೆ ಏನು ಮಾಡ್ತೀಯ, ಎಲ್ಲ ಹಾಳಾಗೋಯ್ತು. ನೀನೇ ಬಂದ್ಬಿಟ್ಟು ಜಗಳ ಮಾಡ್ಬಿಟ್ಟೆ. ಅವಳಿಗೆಲ್ಲ ಗೊತ್ತಾಗೋಗ್ಬಿಡ್ತು. ಅವಳು ಅದಕ್ಕೆ 1.5 ಎಕರೆ ಜಮೀನ ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕುಂತಿರೋದು. ರೀ, ನೀವು ಹೇಳ್ತಿರೋದು ನಿಜನೇ? ಹಂಗಾರೆ ನೀವೇ ನಿನ್ನೆ 1.5 ಎಕರೆ ಜಮೀನು ಇಸ್ಕೊಂಬಿಟ್ಟು ಬರಕ್ಕೆ ಅಂತ ಹೋಗಿದ್ರಾ? ಕಣೆ ನೇತ್ರ, ಜಮೀನು ಇಸ್ಕೊಂಬಿಟ್ಟು 1.5 ಎಕರೆನ ಮಾರ್ಬಿಟ್ಟು ನಾವಿಬ್ರು ಏನಾರ ಸೆಟ್ಲ್ ಆಗನಿ ಅಂತ ಅನ್ಕೊಂಡು ಹೋಗಿದ್ದೆ. ಎಲ್ಲ ಎಡವಟ್ಟಾಗಿ ಹೋಗ್ಬಿಡ್ತು. ಬೇಜಾರಾಯ್ತದೆ. ಈ ಕಡೆ ನೀನು ಬಿಟ್ಟಿರೋಕ್ಕಾಗಿಲ್ಲ, ಅವಳನ್ನು ಆದರೆ ಜಮೀನು ಬಿಟ್ಟಿರೋಕ್ಕಾಗಿಲ್ಲ ಅನ್ನಂಗೆ ಆಗೋಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಛೇ, ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳ್ಬಿಟ್ಟು ಹೋಗನಿ ಅಂತ ಬಂದೆ ನಾನು. ಇನ್ನು ಏನು ಮಾಡೋಕ್ಕಾಯ್ತದೆ? ಕೂಲಿ ನಾಲಿ ಮಾಡ್ಕೊಂಡು ಇವಾಗ ಜೀವನ ಮಾಡ್ಬೇಕು ನಾನು. ಈ ಕಡೆ ನೀನು ಇಲ್ಲ, ಈ ಕಡೆ ಅವಳು ಇಲ್ಲ, ನಂಗೆ ಆಗೋಗ್ಬಿಡ್ತು. ಅವಳಂತೂ ನನಗಿನ್ನು ಜಮೀನು ಕೊಡ್ತಾಳ? ನೀನೇ ಏನೇನೋ ಫಿಟ್ಟಿಂಗ್ ಇಕ್ಕಿದ್ಯಾ? ಇನ್ನು ಅವಳು ಇನ್ನೆಲ್ಲಿ ಜಮೀನು ಕೊಡ್ತಾಳೆ ನನಗೆ? ಇನ್ನು 10 ಪೈಸೆ ಜಮೀನು ಕೊಡೋದಿಲ್ಲ.
ಮತ್ತೆ ನನ್ನ ಫ್ರೆಂಡ್ ಜೊತೆ ಓಡಾಡಿದ್ ಯಾಕೆ ನೀವು? ನನ್ನ ಫ್ರೆಂಡ್ ಜೊತೆ ಕೈ ಕೈ ಹಿಡ್ಕೊಂಡು ಓಡಾಡಿ ಅವಳಿಗೆಲ್ಲ 3 ಲಕ್ಷ ರೂಪಾಯಿ ಶಾಪಿಂಗ್ ಎಲ್ಲ ಮಾಡಿಸಿದ್ದೆಲ್ಲ ಯಾಕೆ? ಅದೆಲ್ಲ ಅಂದ್ರೆ ತಪ್ಪಾನೆ? ಓಹೋ ನಾನು ಬಿಟ್ಬಿಟ್ಟು ಓಡೋಕೆ ನೀವು ರೆಡಿ ಆಗಿದ್ರಿ ಅವಳ ಜೊತೆ, ಇದೆಲ್ಲ ಮತ್ತೆ ಇದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ ಕೊಡಿ. ಅದಕ್ಕೇನೋ ಇವಾಗ ಹೇಳಿದ್ರಿ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಸರಿ ಒಪ್ಕೋತೀನಿ. ಮತ್ತೆ ಉಳಿದಿರೋದನ್ನ ಹೇಳಿ, ಉಳಿದಿರೋದು ಯಾಕೆ ಹಂಗೆ ಮಾಡಿದ್ರಿ? ಲೇ ನಾನೇನು ಅವಳಿಗೆ ಸುಮ್ಮನೆ ಬೇಕಂತ ಕೊಡಿಸ್ಲಿಲ್ವೇ? ಪುಕ್ಸಟ್ಟೆ ನಾನೇನು ಕೊಡಿಸ್ಲಿಲ್ಲ. ಅವಳೇನಂತ ಹೇಳಿದ್ಲು ಗೊತ್ತಾ, ಇದನ್ನ ಕೊಡಿಸಿದ್ರೆ ನಿಂಗೆ ವಾಪಸ್ ನಿನ್ಗೂ ಕೊಟ್ಬಿಡ್ತೀನಿ ಕಾಸ, ಕೊಡಿಸಿ ಅಂತ ಕೇಳಿದ್ಲು. ಅದಕ್ಕೆ ಕೊಡಿಸ್ದೆ ಅಷ್ಟೇನಿಯಾ. ಅವಳು ಯಾಮರ್ಸ್ಬಿಟ್ಟು ಹಿಂಗೆ ಹೋಯ್ತಾಳೆ ಅಂತ ನನಗೇನು ಗೊತ್ತಿತ್ತು? ನೀನು ಗೊತ್ತಲ್ಲ, ನನಗೆ ಏನೂ ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮನ್ಸು ಒಂಥರ ಒಳ್ಳೆ ಮನಸ್ಸು, ಹುಡು ಹೆಂಗಿದ್ರು ಕಾಸು ಕೊಡ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಸರಿ ತಗೊಳವ ಅಂತ ಕೊಡಿಸ್ದೆ ಅಷ್ಟೇನೇನಿಯಾ. ಅಷ್ಟು ಬಿಟ್ರೆ ಕೆಟ್ಟ ಉದ್ದೇಶ ಏನೋ ಐತಾ ನನಗೆ? ನೀನೇ ಯೋಚನೆ ಮಾಡು. ನೋಡು, ನಾನು ನಿನ್ನ ಹತ್ರ ಒಳ್ಳೆನಾಗಕ್ಕೆ ಅದಕ್ಕೆ ಇದಕ್ಕೆ ಅಂತ ಬಂದಿಲ್ಲ, ಇರೋ ಸತ್ಯನ ಹೇಳ್ಬಿಟ್ಟು ಹೋಗನಿ ಅಂತ ಬಂದಿದ್ದೀನಿ. ಈಗಲೂ ನಾನು ಕೂಲಿ ಮಾಡ್ಕೊಂಡು ಏನೇ ಜೀವನ ಮಾಡ್ತಾ ಇದ್ದೀನಿ. ಅಲ್ಲಿ ಎಷ್ಟು ಕಷ್ಟ ಆಯ್ತೈತೆ ಗೊತ್ತಾ ನನಗೆ? ಭಾಳ ಕಷ್ಟ ಆಯ್ತಾಯ್ತು ನನಗಂತೂ. ಆದರೂ ಕೂಲಿ ಮಾಡ್ಕೊಂಡು ಏನೇ ಜೀವನ ಮಾಡ್ತಾ ಇದ್ದೀನಿ ಗೊತ್ತಾ ನಾನು? ಲೇ ಇವನ್ ತಿರುಗ್ ಬಂದೇನೆ ಈ ಬಡ್ಡಿ ನನ್ನ ಮಗ. ಮಾಡೋದೆಲ್ಲ ಅಲ್ಕ ಕೆಲಸ ಮಾಡ್ಬಿಟ್ಟು ತಿರುಗ್ ಬಂದವನಿ. ಏಯ್ ಯಾಕ್ಲ ಬಂದೆ ಮಂತಕ್ಕೆ? ಲೇ ಮಗಳೇ, ನಿನ್ಗೆ ತಲೆನಾಗ ಬುದ್ಧಿ ಇಲ್ವಾ? ನಿನ್ಗೆ ಲೊದ್ದಿಗೆ ನಾನು ತುಂಬ್ಕೊಬಿಟ್ಟಿದ್ದೀಗ ನಿನ್ ತಲೆಗೆ ಅಂತ ಹೇಳ್ಬಿಟ್ಟು ಈ ನನ್ನ ಮಗನ ಯಾಕೆ ಇಲ್ಲಿ ಕರ್ಕೊಬಿಟ್ಟು ಬಂದು ಇಲ್ಲಿ ನಿಲ್ಸ್ಕೊಂಡಿದ್ಯಾ? ಅಯ್ಯೋ ಅಮ್ಮ, ಅದೆಲ್ಲ ಸುಮ್ಮನೆ ಅಷ್ಟೇನಿಯ. ಅವರೇ ಹೇಳ್ತವ್ರಲ್ಲ ಬೇಕಂತ ಬಿಟ್ಟೋಗಿದ್ದಲ್ಲ ನನ್ನ. 1.5 ಎಕರೆ ಜಮೀನು ಹಾಕಿ ಇಟ್ಕೊಂಬಿಟ್ಟು ಮಾರ್ಕೊಂಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಹೋಗಿದ್ದಿದ್ದು ಅಷ್ಟೇನಿಯ. ಹಂಗೇನಿಯ. ಇವಳೆಲ್ಲ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ಲಂತೆ ನನ್ನ ಫ್ರೆಂಡು ಸೇವಂತಿ. ಅದಕ್ಕೆ ಐಟಮ್ ಎಲ್ಲ ಕೊಡಿಸಿದ್ದಂತೆ. ಅದನ್ನೇನಿಯ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ತಾವ್ರೆ ಗೊತ್ತಾ? ಲೇ ಪೆದ್ ಬಡ್ಡಿ, ನೋಡು ಸುಮ್ಕೇನೆ ನೀನು ನನಗೆ ತಿಕ್ಲತಿಸ್ಬೇಡ. ನೀನು ನನಗಂತೂ ನೋಡು, ನೀನು ಯಾಮಾರ್ಬೋದು, ನಾನು ಯಾಮಾರಕ್ಕಂಗಿಲ್ಲ ನನ್ನ ಮಗುನ. ಈಗ ಏನು ಮಾಡು ಅಂತ ಅನ್ಕೊಂಡಿದ್ಯಾ? ಮಾಡಿರೋ ಕೆಲಸಗಳೆಲ್ಲ ಸಾಕು. ಅವನ್ನ ಬಿಟ್ಬಿಟ್ಟಿದ್ಯಾ, ಬಿಟ್ಬಿಡು ಅಷ್ಟೇ. ನೀನಿಯ ಅವನಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ನನಗೆ ಬಿಟ್ಬಿಡು. ಈ ನನ್ನ ಮಗನ ಮಕ್ಕ ನೋಡ್ರೆ ಮೈ ಉರಿತದೆ. ಸಿಲಿಂಡರ್ ಹಂಚ್ತೀನಿ ಅಂತ ಹೇಳ್ಬಿಟ್ಟು 3 ಲಕ್ಷ ರೂಪಾಯಿ ನನಗೆ ದೋಖ ಮಾಡಿಲ್ವ ಈ ನನ್ನ ಮಗ? ಅಂತದ್ರಾಗ ತಿರುಗಿ ಇನ್ನೂ ನೋಡ್ಬೇಕೇನು ಎಲ್ಲ ನೋಡಮ್ಮಿ, ಈಗ ಬಿಟ್ಟಿದ್ಯಾ, ಬಿಟ್ಬಿಡು ಅಷ್ಟೇನೇನೆ. ಅತ್ತೆ, ನಾನು ಬೇಕಂತ ಮಾಡಿಲ್ಲ ಅತ್ತೆ, ನಿಜವಾಗ್ಲೂ ನಾನು ನಂಬಿ ಅತ್ತೆ. ನನಗೆ ನಿಮ್ಮ ಮಗಳ ಮೇಲೆ ಅಷ್ಟೇ ಏನೇ ಪಿರುತಿರೋದು. ಅದನ್ನ ಮೇಲೆ ನನಗೆ ಯಾವ ಪಿರುತಿನೂ ಇಲ್ಲ ಕಣತ್ತೆ. ನನಗೆ 10 ಪೈಸದ ಪಿರುತಿನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿಯತ್ತೆ. ಸಾಕು ಮುಚ್ಚಲೆ ಬೈ ಕಂಡೀವ್ನಿ. ನನ್ನ ಇದ್ರಾಗೆ ನಾನು ವಯಸ್ಸಾಗಿ ನಾನು ಯೋಸ್ ನೋಡ್ಬಿಟ್ಟಿದ್ದೀನಿ ನಿನ್ನಂತ ನನ್ನ ಮಕ್ಕಳನ್ನ. ಹೋಗ್ಲಾ ಹೋಗು, ನಿಂದೇನೋ ಇವಾಗ ಇದ್ದದೆ ತೂತು ಮುಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀಗ ಅಲ್ವಾ? ನನಗೆ ಗೊತ್ತು, ಹೋಗು ಎಲ್ಲನೂ. ಅಮ್ಮ ನೀನೇನು ಪಾಪ ಅವ್ರನ್ನ ಒಯ್ಬೇಡ, ನನಗೆ ಗೊತ್ತು ಅವ್ರ ಮನಸ್ಥಿತಿ ಹೆಂಗೆ ಅಂತ ಹೇಳ್ಬಿಟ್ಟು. ನೋಡಮ್ಮ, ಒಂದು ಇದು ಹೇಳ್ತೀನಿ ಕೇಳಿಸ್ಕ. ಈಗ 1 ಲಕ್ಷ ರೂಪಾಯಿ ಸಾಲ ಆಗೋಗ್ಬಿಟ್ಟೈತಲ್ಲ ಅವ್ರದ್ದು. ಆ ಯಪ್ಪ ಕರ್ಕೊಂಡೋಗ್ಬಿಟ್ಟು ಕೆಲ್ಸಕ್ಕೆ ಮಡಿಕೊಬಿಟ್ಟವ್ನಿ, ಕೂಲಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಮಡಿಕೊಬಿಟ್ಟವ್ನಿ. ಅದಕ್ಕೆ ನೀನಿಯ ಇವಾಗ ಪಾಪ ಅವ್ರು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಅಲ್ಲೇ ಕೂಲಿ ಮಾಡ್ಕೊಂಡಿರ್ತಾರೆ ಹೇಳು. ಅದಕ್ಕೆ ಹೆಂಗನ ಮಾಡ್ಬಿಟ್ಟು 1 ಲಕ್ಷ ಕೊಟ್ಬಿಟ್ಟು ನನ್ನ ಗಂಡನ ಬಿಡಿಸ್ಕೊಂಬಿಟ್ಟು ಬಾಮ. ಬಂದಾಗಿಂದ ಈ ನನ್ನ ಮಗ ಅರ್ಧ ಕುಡಿತಾವನೆ. ಆಗ್ಲೇ 4 ಲಕ್ಷ ಯಾಕೆ ಕೊಟ್ಟೋಯ್ತು ಕಳ್ಳ ನನ್ನ ಮಗ. 4 ಲಕ್ಷ ಕಳ್ದವನೆ. ಈಗ ನೋಡ್ರೆ ತಿರ್ಗಾ 1 ಲಕ್ಷ ಕೊಡು ಅಂತ ಕೇಳ್ತಾ ಇದ್ದೀನಿ. ಏನೇ ನಾವೇನು ದುಡ್ಡಿನ ಗಿಡ ಹಾಕಿದೀವಿ ಅಂತ ಅನ್ಕೋಬಿಟ್ಟ? ಬರ್ರಿ ನನ್ನ ಮಗ ಮಾಡೋ ಕೆಲಸಗಳಿಗೆಲ್ಲ ಕಾಸು ಕೊಟ್ಟು ಕಳ್ಕೊಳಕಾಯ್ತದೇನೆ. ಏನಿಲ್ಲ ಯಾಕೆ ಸಲ ಮಾಡಿದ್ದೆ? ಹೋಗಿ ಕೂಲಿ ಮಾಡ್ಬಿಟ್ಟು ಏನೇ ತೀರ್ಸು. ಲೇ ಮಗಳೇ, ನಿನ್ನ ತಲೆನಾಗ ಬುದ್ಧಿ ಇಲ್ಲ, ನೀನು ಸುಮ್ಕಿದ್ಬಿಡು ನೀನು. ಅವಾಗಂತೂ ನಮ್ಮ ಮಾತು ಕೇಳಿಲ್ಲ, ಇವಾಗಾದ್ರೂ ಮರುವಾ ದಿನ ನನ್ನ ಮಾತು ಕೇಳು. ಈಗಲೂ ಏನ ನೀನು ಹಂಗೆ ಏನೇ ಆಡ್ದೆ ಅಂತಂದ್ರೆ ಮುಗೀತು ಕತೆ ನಿಂದು. ಅಯ್ಯೋ ನೇತ್ರ, ಬಿಡು ನೇತ್ರ, ನಿಮ್ಮ ಅಮ್ಮಂಗೆ ನನ್ನ ಮ್ಯಾಲೆ ಇನ್ನೂ ನಂಬಿಕೆ ಬಂದಿಲ್ಲ. ನನಗೆ ಗೊತ್ತು ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ. ನನಗೆ ಗೊತ್ತಿಲ್ಲ. ಅವಳೇ ಬಲವಂತ ಮಾಡ್ಬಿಟ್ಟು ಎಲ್ಲ ಕೊಡಿಸ್ಕೊಂಡಿದ್ದು. ನನ್ನ ಪಾಡಿಗೆ ನಾನು ಇದ್ರೆ ಫೋನ್ ಹಾಕ್ಬಿಟ್ಟು ಬಂದ್ಬಿಟ್ಟು ಅವಳೇ ಸಿಲಿಂಡ್ರ್ ಕೊಡಿಸ್ತೀನಿ ಬರ್ರಿ ಅಂತ ಕರೆದ್ಬಿಟ್ಟು ಹಿಂಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಟ್ಲು. ಇನ್ನೇನ ಹೇಳಕ್ಕೆ ಹೋದ್ರೆ ಸುಮ್ಮನೆ ನೀವೆಲ್ಲ ಬೇಜಾರು ಮಾಡ್ಕೊತೀರಾ ಅಂತ ಸುಮ್ಮನೆ ಹೋಗ್ಬಿಟ್ಟೆ. ನೋಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಯತ್ತೆ ನೇತ್ರ. ಬಿಡು ನೇತ್ರ, ನಿಮ್ಮ ಅಮ್ಮ ಕೊಡೋಕ್ಕಿಲ್ಲ ಅಂತ ಹೇಳ್ತಾ ಇದ್ದಾನೆ ಕಾಸನ್ನ. ಇನ್ನು ಏನು ಮಾಡೋಕ್ಕಾಯ್ತದೆ? ನಾನು ಅಲ್ಲೇನೇ ಕೂಲಿನಲ್ಲಿ ಮಾಡ್ಕೊಂಡಿರ್ತೀನಿ. ಇನ್ನು ಬರೋಕ್ಕಾಗಿಲ್ಲ ಮಂತಕ್ಕೆ. ಇನ್ನೂ 1 ವರ್ಷ ಅಲ್ಲಿ ಕೂಲಿ ಮಾಡಬೇಕು. ಕೂಲಿ ಎಲ್ಲ ಮುಗಿದ್ಮೇಲೆ ಬರ್ತೀನಿ, ಸರಿನಾ? ಹೋಯ್ತೀನಿ. ತೊಲಗು ಮರಯ್ಯ ತೊಲಗು. ನೀನಿದ್ರೆ ಎಲೆಕ್ಷನಾಗ ನಾನು ಗೆಲ್ಲಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ನೀನಿಲ್ಲ ಅಂದ್ರೆ ನೀ ಎಲೆಕ್ಷನಾಗ ನಾನು ಗೆಲ್ಲೋದು. ನೋಡು, ತೆಪ್ಪಗೆ ಹೋಗ್ಬಿಟ್ಟು ಅದೇನೋ ಕೂಲಿನಲ್ಲಿ ಮಾಡ್ಕೊಂಡು ತೆಪ್ಪಗಿದ್ಬಿಡು. ಏನೇ ನೀನು ಮಕ್ಕ ನೋಡ್ತಾ ಇದೆಯಾ? ನೀನೇನ ಹಿಂಗೆ ಯಾವ ಥರ ಮಾಡಿದೆ ಅಂದರೆ ನಿನ್ನೂ ಒದ್ದಿ ಕಡೆಗೆ ಹಾಕ್ಬಿಡ್ತೀನಿ. ಏನೋ ಮಗಳು ಅಂತ ಇರಿಸ್ಕೊಂಡಿದ್ದೀನಿ. ನಿನ್ನೂ ನನಗೆ ತಿಕ್ಲತ್ತಿಸ್ಬೇಡ. ಬಾಯಿ ಮುಚ್ಕೊಂಡು ಬಿದ್ದಿರು. ಈ ನನ್ನ ಮಗು ನಂಬ್ಕೊಂಡು ತಿರ್ಗೋಗ್ಲೇ ಬೇಡ. ಆ ರಾಧನೆ ನೀ ಹೋಗು ತೊಟ್ಟವಳೆ. ಈ ನನ್ನ ಮಗ ಬೇಡ ಅಂತ ಹೇಳ್ಬಿಟ್ಟು ನೀನು ಇನ್ನೊಂದ್ಸಲ ಮನೆಗೆ ಸೇರಿಸ್ತೀಯ ನನ್ನ ಮಗುನ. ಬಿಡಮ್ಮ ಬೇಡ. ನಿಂಗೆ ಅಣ್ಣನ ಮೇಲೆ ಏನಿಯ ತಾನೇ ಶಾನೆ ಪಿರುತಿರೋದು. ಅವನೇನಿಯ ಕರೆದು ಅವನೇನಿಯ ಇಕ್ಕ ಬೇಡ ಅಂತಂದ್ರೆ ಯಾರು? ನಿಂಗೆ ಮಗ ಸೊಸೆ ಮೇಲೆ ಏನಿಯ ಪಿರುತಿ ಜಾಸ್ತಿ ಆತಾಯ್ತು ಬತ್ತಾ. ನೀವಿಬ್ಬರು ಮನೆಗಿರ್ಬೇಡ್ರಿ, ದೇವ್ರನ್ನೇ ಕೇಳ್ತಿದ್ದೀನಿ. ನೀವಿಬ್ರು ಹಿಂಗೇನೆ ಇಬ್ರು ಆಡ್ತಾ ಇದ್ರಿ. ಇಬ್ರು ಮನೆಗಿರ್ಬೇಡಿ. ಲೇ ಶ್ಯಾಮ, ಹೋಗ್ಲಾ ಮಾನ ಮರೀದಿ ಬಿಟ್ಟನೆ ಹೋಗಿ ಸುಮ್ಕೇನಿಯ. ಅದೇನೋ ಕ್ಯಾಮೆ ಐತೆ ನೋಡ್ಕೊ ಹೋಗು. ನನ್ನ ಮಗಳು ಪೆದ್ದಿ ಅಂತ ಹೇಳ್ಬಿಟ್ಟು ಪಿರುತಿ ಪಿರೇಮ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಯಾಮರ್ಸ್ಬಿಟ್ಟೆ ಇವಳಂತೂ. ಇವಳು ಜಾಗದಾಗ ಬೇರೆ ಯಾವಳನ್ನ ಇದ್ದಿದ್ರೆ ಮೂಸು ನೋಡ್ತಿರ್ಲಿಲ್ಲ. ಇನ್ನ ಏನು ಮಾಡ್ತೀಯಾ? ನನ್ನ ಮಗಳು ಪೆದ್ ಬಡ್ಡಿ ಬೆಳ್ದಂಗೆ ಬೆಳೆದ್ಬಿಟ್ಟೈತೆ. ದೇಹ ಬೆಳೆದೈತೆ ಅಷ್ಟೇ, ಬುದ್ಧಿ ಅಂತೂ ಬೆಳೆದಿಲ್ಲ ಇವಳಿಗಂತೂ. ನೀನು ಹೇಳಿದೆಲ್ಲ ನಂಬ್ಕೊತಾಳೆ. ಆದರೆ ನಾನು ನಂಬಕ್ಕೆ ತಯಾರಿಲ್ಲ ಕಣ್ಣ, ತಯಾರಿಲ್ಲ.
ಅಣ್ಣ ಅದು ನಲ್ಲೇನಿಯ ಮಡಗು ಬತ್ತೀನಿ ಈ ಅಮ್ಮೆ ನಂಗೆ ನೀ ಅಮ್ಮೆಗೋಸಿ ಮೇವ್ ಹಾಕ್ಬಿಡು. ಎಲೆಕ್ಷನ್ ಪ್ರಚಾರಕ್ಕೆ ಬೇರೆ ಹೋಗ್ಬೇಕು ಅದು ನೋಡ್ಕೊಂಡು. ಅಯ್ಯೋ ನಮ್ಮ ಮನೆ ಸಮಸ್ಯೆನಾ ಇಲ್ಲ ಇದ ಒಂದು ಅರ್ಥ ಆಯ್ತಿಲ್ಲ ನನಗಂತೂ. ಯಾವ್ದನ್ನ ನೋಡ್ಕೊಂಡು ಯಾವ್ದನ್ನ ಬಿಡ್ಲಿ ಅಂತ ನೀ ಅರ್ಥ ಆಯ್ತಿಲ್ಲ ನನಗೆ. ಅಣ್ಣ ಬಂದೆ ಅಲ್ಲ ಇಕ್ಕು. ಹ್ಞೂ ಸರಿ ಕಣಕ್ಕ, ಇಲ್ಲೇ ಮಡಗಿತ್ತೀನಿ. ಸರಿ ಬಿಡು, ನೀನೇನು ನನ್ನ ಗಂಡನ ಬಿಡಿಸ್ಬೇಡ. ನನಗೆ ಗೊತ್ತು ಹೆಂಗೆ ಬಿಡಿಸ್ಕೋಬೇಕು ನನ್ನ ಗಂಡನ ಅಂತ ಹೇಳ್ಬಿಟ್ಟು ಬಿಡಿಸ್ಕೊತೀನಿ ಬಿಡು ನಾನು. ನಿನಗೆ ನನ್ನ ಗಂಡನ ಮೇಲೆ ಇಷ್ಟನೂ ಇಲ್ಲ ನಂಬಿಕೆನೂ ಇಲ್ಲ ನಿನಗೆ. ನನ್ನ ಗಂಡ ಅಂದರೆ ನಿಂಗೆ ಆಗೋದನ್ನೂ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಿಟ್ಟಾಕಮ್ಮ. ಅಷ್ಟೊಂದು ಆಸೆ ಇದ್ರೆ ನಿನ್ನ ಗಂಡನ ಜೊತೆ ನೀನು ದಯವಿಟ್ಟು ಮನೆ ಬಿಟ್ಬಿಟ್ಟು ಹಂಗೇನೇ ರೈಟ್ ಹೇಳ್ಬಿಡು ಅಷ್ಟೇನೆ. ಬಿಡು ನೇತ್ರ, ನಾನು ಕೂಲಿ ನೆನೆಯ ಮಾಡ್ಕೊಂಡಿರ್ತೀನಿ. ಐ ಮಿಸ್ ಯು ನೇತ್ರ. ಇಲ್ಲಿಯ ದಿನ ನನ್ನ ಮೀಟ್ ಮಾಡೋಕ್ಕೆಲ್ಲ ನಿನ್ನ ಬಿಡೋದಿಲ್ಲ ಸರಿನಾ? ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನೀನು ತಲೆನೇ ಕೆಡ್ಸ್ಕೊಬೇಡ. ನಾನು ಕೂಲಿ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರ್ತೀನಿ. ನಿಮ್ಮ ಅಮ್ಮಂಗೆ ನೀನು ಅಂದರೆ ಭಾಳ ಇಷ್ಟ. ನೀನು ಎಷ್ಟು ಚೆನ್ನಾಗಿ ನೋಡ್ಕೊತದೆ ನೋಡು. ನಮ್ಮ ಅಮ್ಮಂಗೆ ನಾನು ಅಂದರೆ ಇಷ್ಟನೇ ಇಲ್ಲ. ಯಾಕೆ ಹೇಳು, ನೀನು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ನಾನು ನಿನ್ನ ಹೋಗ್ತೀನಿ. ನೀನು ಆರಾಮಾಗಿರು. ಸರಿ, ನಾನು ಕೂಲಿನೇ ಮಾಡ್ಕೊಂಡು ಇನ್ನೊಂದು ವರ್ಷ ಬಿಟ್ಕೊಂಡು ಮಾತಾಡಿಸ್ತೀನಿ ನಿನ್ನ. ನೀವೊಂದು 2 ದಿನ ಮಾಡೋಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ. ನಮ್ಮ ಅಮ್ಮಂಗೆ ಇವಾಗ ನೀವು ಅಂತಂದರೆ ಇಷ್ಟ ಆಯ್ತಿಲ್ಲ ಅಷ್ಟೇನಿಯ. ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನೆಲ್ಲ ನೋಡ್ಕೊತೀನಿ ಸರಿನಾ? ನೀವು ಹೋಗಿಪ್ಪ. ಕೆಲಸ ಮಾಡಿ ಸಾಕಾಗಿರ್ತದೆ. ನಮ್ಮ ಅಮ್ಮಂಗೆ ಇವಾಗ ಎಲೆಕ್ಷನ್ ಟೆನ್ಷನ್ ಅಲ್ವಾ, ಅದಕ್ಕೆ ಹಿಂಗೆ ಆಡ್ತಾಯ್ತು ಅಷ್ಟೇನಿಯ. ಸರಿ ಆಯಿತು, ನಾನಿನ್ನು ಹೊರಡ್ತೀನಿ. ನಮ್ಮ ಅತ್ತೆ ಮಾತ್ರ ನಂಬಲೇ ಇಲ್ಲ. ನಾನು ಹೆಂಡ್ತಿ ಹಂಗೋ ನಂಬಿಟ್ಟು ನಾನು ಹೆಂಡ್ತಿನಿ ಹಂಗನ ಯಾಮರ್ಸ್ಬಿಡ್ಬೋದು ನನ್ನ ಹೆಂಡ್ತಿನ. ಆದರೆ ಏನೇ ಹೇಳ್ರಿ ನಮ್ಮ ಅತ್ತೆನ ಯಾಮರ್ಸೋದೈತೆ ನೋಡು, ಭಾಳ ಕಷ್ಟ ನಮ್ಮ ಅತ್ತೆನ ಯಾಮರ್ಸೋದು. ಏನು ಹುಸಿಯಾಡ್ತಾಳ ನಮ್ಮ ಅತ್ತೆ, ಯಪ್ಪ ದೇವ್ರೆ. ಒಬ್ಬೊಬ್ಬ ಶಾನೆ ಓವರಾಗಿ ಆಡ್ತಾಳೆ ನಮ್ಮ ಅತ್ತೆನೇನ ಯಾಮರ್ಸೋಕ್ಕಾಯ್ತದ? ಸಾಧ್ಯನೇ ಇಲ್ಲ. ಏನೋ ಬಿಡು, ಇವಳಿಗೊಂಚೂರು ಫೀಲನ್ನ ಆಗಿರ್ತದೆ. ಹೆಂಗನ ಮಾಡೋದು 10,000 ತಂದು ತೀರಿಸ್ತಾಳೆ. ಒಂದೊಂದು ತಿಂಗಳನ್ನ ಕಡಿಮೆ ಆಯ್ತದೆ ನಾನು ಕೂಲಿ ಮಾಡೋದು. ನಮ್ಮ ಅಮ್ಮಂಗೆ ಬುದ್ಧಿನೇನೇ ಇಲ್ಲ. ನನ್ನ ಗಂಡ ರಾಧನ ಹತ್ರ ಹೋಗ್ದಿದ್ದಂಗೆ ನನ್ನ ತಕ್ಕೆ ಬಂದವ್ರೆ ಅಂತೇಳ್ಬಿಟ್ಟು ಅಯ್ಯೋ ಖುಷಿನೇನಿಯೇ ಪಡೋದಿಲ್ಲ ನಮ್ಮಮ್ಮ. ನನ್ನ ಗಂಡನ ಬಿಡ್ಸಕ್ಕಿಲ್ಲ ಅಂತ ಹೇಳ್ತದೆ. ನಮ್ಮಮ್ಮ ಎಲೆಕ್ಷನ್ ಟೆನ್ಷನ್ ಆಗಂಗೆ ಅಂತದೆ. ನಮ್ಮ ಅಮ್ಮನ ಕಡೆಯಿಂದ ಹೆಂಗೆ ನಾನು ಬಿಡಿಸ್ಕೋಬೇಕು ಅಂತ ನನಗೆ ಗೊತ್ತು ಬಿಡು. ನನ್ನ ಗಂಡನ ಬಿಡಿಸ್ತೀನಿ. ಲೇ ನೇತ್ರ ಬಾರೆ ಇಲ್ಲಿ. ಏನಮ್ಮ? ನನ್ನ ಮಗನ ಉಗುತ್ ಕಳ್ಸಿ ಬಾಯಿಲಿ. ಪಾಂಪ್ಲೆಟ್ ಎಲ್ಲ ಎತ್ತಿಕ್ ಬಾಯಿಲಿ, ಎಲ್ಲ ಎತ್ತಿಕ. ನಾಳೆಯಿಂದ ಫುಲ್ ಜೋರ್ ಪ್ರಚಾರ. ಆ ಪೊದ್ದಿ ನಮಗಿನ ಶಾನೆ ಮಾಡೋದಕ್ಕಿಂತ ಮುಂಚೆ ನಾವೇನಿಯ ಮಾಡ್ಬಿಡೋಣ. ಬಾ ಸರ್ನ ಬಾ. ನನ್ನ ಗಂಡನ ಮಾತ್ರ ಬಿಡಿಸ್ಕೊಂಡ್ಬಿಟ್ಟು ಬರೋಕ್ಕಿಲ್ಲ. ನಾನು ಮಾತ್ರ ಯಮ್ಮನ ಪರವಾಗಿ ಊರು ತುಂಬ ಪ್ರಚಾರ ಮಾಡ್ಬೇಕಿಂತ. ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಇರು ಪ್ರಚಾರನ. ನನಗೆ ಮಾತ್ರ ಸಹಾಯ ಮಾಡಬೇಡ, ಬರೀ ಅಣ್ಣಂಗೆ ಮಾತ್ರ ಸಹಾಯ ಮಾಡು.